ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂತಂದರೆ, ನಮ್ಮ ಮೇಕೆಗಳಿಗೆ ಯಾವ್ಯಾವ ರೀತಿ ಮೇವುಗಳನ್ನ ಬಳಸ್ತಾ ಇದ್ದೀವಿ ಹಾಗೂ ತಿನ್ನಲಿಕ್ಕೆ ನೀಡ್ತಾ ಇದ್ದೀವಿ ಅಂತಂದರೆ, ಮೇಜರಾಗಿ ರೇಷ್ಮೆ ಸೊಪ್ಪನ್ನು ಸ್ವಲ್ಪ ಆವಾಗವಾಗ ಕೊಡ್ತಾ ಇರ್ತೀವಿ. ಈ ರೇಷ್ಮೆ ಸೊಪ್ಪು ತಿನ್ನೋದ್ರಿಂದ ಮೇಕೆಗಳು ತುಂಬ ಶೈನಿಂಗ್ ಬರ್ತವೆ ಮತ್ತು ರಿಚ್ ಪ್ರೋಟೀನ್ ಇರೋದ್ರಿಂದ ರೇಷ್ಮೆ ಸೊಪ್ಪಿನಲ್ಲಿ ಅವು ಚೆನ್ನಾಗಿ ಬೆಳವಣಿಗೆ ಆಗ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂಥೇಳಿ ನಾವು ರೇಷ್ಮೆ ಸೊಪ್ಪನ್ನು ಬಳಸ್ತಾ ಇದ್ದೀವಿ. ನಾವು ಬಳಸ್ತಾ ಇರೋಂಥ ರೇಷ್ಮೆ ಸೊಪ್ಪು V1 ಅಂತ, ವಿಕ್ಟ್ರಿ 1 ಅಂತ ಇದ್ರ ಹೆಸರು. ಈ ತಳಿನ ನಾವು ಬೇರೆ ಕಡೆ ಯಾರ ಹತ್ರನೂ ಇಸ್ಕೊಂಡು ಬಂದು ಇಲ್ಲಿ ಬೆಳೆಸ್ಕೊತಾ ಇದ್ದೀವಿ. ಜೊತೆಗೆ ನಾವು ಗಿನಿ ಹುಲ್ಲನ್ನು ಬಳಸ್ತಾ ಇದ್ದೀವಿ ಜಾಸ್ತಿ, ಮೇಜರಾಗಿ ಗಿನಿ ಹುಲ್ಲು. ಇದು ಕೂಡ ಫೈಬರ್ ಕಂಟೆಂಟು ಮತ್ತು ಪ್ರೋಟೀನ್ ಕಂಟೆಂಟ್ ಇರೋದ್ರಿಂದ ಇದು ಸೂಪರ್ ನೇಪಿಯರ್ ಥರ ಅಲ್ಲ, ಒಂಥರ ಯಾವ ರೀತಿ ಹೇಳಬೇಕು ಅಂದರೆ ಈ ರಾಗಿ ಹುಲ್ ಟೈಪಲ್ಲಿ ಇರುತ್ತೆ, ಸ್ವಲ್ಪ ಅಗಲ ಇರುತ್ತೆ ಮತ್ತು ಪ್ರತಿ ತಿಂಗಳು ಕಟಾವಿಗೆ ಬರುತ್ತೆ. 5 ವರ್ಷ ತನಕ ಬೆಳೆಸ್ಕೊಬೋದು. ತುಂಬ ಹೈಟ್ ಬೆಳೆಯಲ್ಲ, ಒಂದು 4 ಫೀಟು 5 ಫೀಟ್ ಅಷ್ಟೇ ಬೆಳೀತು. 4-4.25 ಫೀಟ್ ಅದಕ್ಕಷ್ಟಕ್ಕೆ ಬೀಜ ಬಿಟ್ಕೊಂಡ್ಬಿಡುತ್ತೆ. ಇದನ್ನು ಕಟ್ ಮಾಡಿ ಒಣಗ್ಸಾಕೋದ್ರಿಂದನೂ ಫ್ಯಾಟ್ನಿಂಗ್ ಚೆನ್ನಾಗಿ ಆಗ್ತವೆ. ಇಲ್ಲ ಅಂತ ಅಂದರೆ ಹಸಿರನ್ನೇ ಹಾಕ್ಬೋದು, ಆದರೆ ನಾವು ಜಾಸ್ತಿ ಮೇಜರಾಗಿ ಹಸಿರನ್ನೇ ಹಾಕ್ತಾಯಿದ್ದೀವಿ. ಒಣಗಿಸಿ ಇಟ್ಕೊಳ್ಳೋಷ್ಟು ನಮಗಿಲ್ಲಿ ಸಾಕಾಗ್ತಾಯಿಲ್ಲ, ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ 9 ಮೇಕೆ ಇದೆ. 9 ಮೇಕೆ ಇರೋದ್ರಿಂದ ಒಣಗಿಸೋದು ಅವಕ್ಕೆಲ್ಲ ಟೈಮ್ ಕೊಡೋದು ಆಗ್ತಾಯಿಲ್ಲ. ಜೊತೆಗೆ ಒಂದು ಕರು ಬೇರೆ ಇದೆ, ಅದಕ್ಕೂ ಕೊಡಬೇಕು. ಇರೋದ್ರಿಂದ ಮೇವು ಸ್ವಲ್ಪ ಸಾಲ್ಟೇಜ್ ಆಗಿದೆ. ಮತ್ತು ನಾವು ಗಿನಿ ಹುಲ್ಗೆ ಏನಪ್ಪ ಬಳಸ್ತೀವಿ ಅಂದರೆ, ನಾವು ಜಾಸ್ತಿ ಯೂರಿಯಾವನ್ನು ಜಾಸ್ತಿ ಬಳಸೋಕ್ಕೋಗಲ್ಲ. ಏನಕ್ಕೆ ಅಂತ ಅಂದರೆ, ನಾವು ಬಳಸ್ತಾ ಇರೋಂಥ ಮೇವಲ್ಲಿ ಈಗ ಪ್ರತಿದಿನ ಬರೋಂಥ ಪಿಚ್ಕೆನ ನೇರವಾಗಿ ನಾವು ಎಲ್ಲೆಲ್ಲಿ ನಾವು ಹುಲ್ಲನ್ನು ಕಟ್ ಮಾಡ್ಕೊಂಡಿರ್ತೀವಿ ಅಲ್ಲಲ್ಲಿಗೆ ನಾವು ಪ್ರತಿನಿತ್ಯದ ರೊಟೇಷನ್ ಏನದು ಪಿಚ್ಕೆ ಇರುತ್ತಲ್ಲ, ಅದನ್ನು ಸಾಲಾಗಿ ಸುರಿತಾ ಇರ್ತೀವಿ. ಮುಂದೆ ಈಗ ತೋರಿಸ್ತೀನಿ ನೋಡಿ. ಮುಂದೆ ಈಗ ನಾನು ಹೋಗ್ತಾಯಿದ್ದೀನಿ, ಕಟಿಂಗ್ ಮಾಡಿರೋ ಜಾಗಕ್ಕೆ ನಾನು ಹೋಗ್ತಾಯಿದ್ದೀನಿ ನೋಡಿ. ಹಾಗೆ ಸುಮಾರು ಒಂದು 5 ಕುಂಟೆಗೆ ಮೇವು ಹಾಕ್ಕೊಂಡಿದ್ವಿ. ನಮಗೂ ಲ್ಯಾಂಡ್ ಜಾಸ್ತಿ ಇಲ್ಲ, ಇರೋಷ್ಟರಲ್ಲಿ ಬೆಳಿಬೇಕು ಅನ್ನೋದೊಂದು ತವಕ, ಬೆಳೀತಾಯಿದ್ದೀವಿ ನೋಡಿ. ಕಟಿಂಗ್ ಮಾಡ್ಕೋತಾ ಇರ್ತೀವಿ. ಕಟಿಂಗ್ ಮಾಡಿ 3-4 ದಿನಕ್ಕೆಲ್ಲ ಚಿಗುರು ಬಂದಿದೆ ನೋಡಿ. ಮತ್ತು ನೋಡಿ, ಪಿಚ್ಕೆಗಳನ್ನ ಅವತ್ತಿಗೆ ಸುರಿತಾ ಇರ್ತೀವಿ. ಅದರಿಂದ ನಮಗೆ ಗೊಬ್ಬರದ್ದೇನು ಅಷ್ಟು ಮೆನ್ಯೂ ತಂದು ಹೊರಗಡೆಯಿಂದ ಏನು ಹಾಕಬೇಕಾಗಿಲ್ಲ, ಅಲ್ಲಿದೆ ಮ್ಯಾನೇಜ್ ಆಗುತ್ತೆ. ಮತ್ತು ಬೇಗನೂ ಬೆಳವಣಿಗೆ ಆಗುತ್ತೆ. 1-2 ತಿಂಗಳಲ್ಲೆಲ್ಲ ಅದು ಮಣ್ಣು ಸೇರಿಬಿಡುತ್ತೆ. ಮತ್ತು ಅಗಸೆ ಗಿಡ ಇದೆ ಜೊತೆಗೆ ನೋಡಿ. ಇಷ್ಟು ಹೈಟ್ ಬರುತ್ತೆ. ಇದು ಮಿನಿಮಮ್ 3-3.5 ಫೀಟ್ ಹೈಟ್ ಇದೆ ಅಷ್ಟೇ, ಜಾಸ್ತಿ ಬೆಳೆಯಲ್ಲ. ಅಂದರೆ ಚೆನ್ನಾಗಿ ತಿನ್ನುತ್ತೆ. ಮಿಷಿನಲ್ಲಿ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿ ತಿನ್ನುತ್ತೆ, ಇಲ್ಲ ಹಾಗೆ ನೇರವಾಗಿ ಕೂದು ಹಾಕಿದ್ರೂ ಚೆನ್ನಾಗಿ ತಿನ್ನುತ್ತೆ. ಕೆಲವೊಂದು ಮೇಕೆಗಳು ಹೇಗೆ ಅಂದರೆ ತುಂಬ ಚೆಂಗಲ್ ಜಾಸ್ತಿ, ಗರಿ ಮಾತ್ರ ಬಿಡ್ಸ್ಕೊಂಡು ತಿಂದ್ಬಿಟ್ಟು ಆ ಮಧ್ಯೆ ಕಡ್ಡಿ ಕಾಂಡನ ತಿನ್ನೋದೇ ಇಲ್ಲ, ಅಂಥ ಮೇಕೆಗಳು ಕೂಡ ಇದ್ದಾವೆ. ನಾವು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಏನು ಬೆಳೆಸ್ಕೊಂಡಿದ್ದೀವಿ ಅಂದರೆ, ಸ್ವಲ್ಪ ಲೈಟಾಗಿ ಸಾಲ್ಟೇಜ್ ಮತ್ತು ಎಮರ್ಜೆನ್ಸಿಗಾಗಿ ಸ್ವಲ್ಪ ರೆಡ್ ನೇಪಿಯರ್ ಬೆಳೆಸ್ಕೊಂಡಿದ್ದೀವಿ. ರೆಡ್ ನೇಪಿಯರು ತುಂಬ ಪ್ರೋಟೀನ್ ಹಾಗೂ 18% ಪ್ರೋಟೀನ್ ಕಂಟೆಂಟ್ ಹಾಗೂ 20% ಡೈಜೆಷನ್ ಕಂಟೆಂಟನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಯಾರೋ ಕೊಟ್ಟರು, ಅದಕ್ಕೋಸ್ಕರ ನಾವು ಬೀಜ ತರಿಸಿ, ಫ್ರೀಯಾಗಿ ಕೊಟ್ಟರು, ಬೀಜ ತರಿಸಿ ನಾವು ಹಾಕ್ಕೊಂಡಿದ್ದೀವಿ. ಇದು ಕೂಡ ಸಾಲಿಂದ ಸಾಲಿಗೆ 1-2 ಫೀಟು, ಗುಣಿಯಿಂದ ಗುಣಿಗೆ 1-2 ಫೀಟ್ ಅಂತರದಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ. ರೆಡ್ ನೇಪಿಯರ್ ತುಂಬ ಚೆನ್ನಾಗಿದೆ. ನಮ್ಮನೇಲಿ ಜೊತೆಯಲ್ಲಿ ಒಂದು ಕರು ಇರೋದ್ರಿಂದ ಬೇಗ ಖರ್ಚಾಗ್ತಾಯಿದೆ, ಬೇಗ ಖಾಲಿನೂ ಆಗ್ತಾಯಿದೆ ನೋಡಿ. ತುಂಬ ಚೆನ್ನಾಗಿದೆ. ಆದರೆ ನಿಮಗೆ ಯಾರಿಗಾದರೂ ಈ ಸುತ್ತಮುತ್ತ ಪಿರಿಯಾಪಟ್ಟಣ ಸೈಡು ಅಂತ ಅಂತರದಲ್ಲಿರೋವಂಥವ್ರಾದರೆ ಗಿನಿ ಹುಲ್ಲು ಏನಾರು ಬೇರು ಬೇಕು ಅಂದರೆ, ಅದರದ್ದು ಬೇರು ಬೇಕು ಅಂದರೆ ನಮ್ಮಲ್ಲಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ. ಸುಮಾರು ಒಂದು 5-6-8 ಚೀಲ ತನಕನೂ ಸಿಗುತ್ತೆ. ಯಾರಾದರೂ ಬೇಕಾಗಿದೆ ಅಂದರೆ ಬಂದು ಕಿತ್ಕೊಂಡು ಹೋಗ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಕಮೆಂಟಲ್ಲಿ ಬೇಕು ಅಂತೇಳಿ ಮೆಸೇಜ್ ಮಾಡಿ, ಕಮೆಂಟ್ ಹಾಕಿ. ಇದು ಜೋಳ, ಇದು ಮುಸ್ಕಿನ ಜೋಳ ನಾವು